ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಮತ್ತೊಂದು ಸಂಕಟ ಎದುರಾಗಿದೆ. ಆರೋಪಿ ದರ್ಶನ್ ಬಳಿ ಈಗಾಗಲೇ ಒಂದು ಗನ್ ಇದೆ. ಇದೇ ಗನ್ ಅನ್ನ ಬಳಸಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವ ಸನ್ನಿವೇಶ ಇದೆ ಅಂತ ದರ್ಶನ್ ಬಳಿ ಇರ್ತಕ್ಕಂಥ ಗನ್ ಲೈಸೆನ್ಸ್ ರದ್ದಾಗುವ ಸಾಧ್ಯತೆ ಇದೆ. ಇದರ ಬೆನ್ನಲ್ಲೇ ಪೊಲೀಸ್ ಆಡಳಿತ ವಿಭಾಗದ ಡಿಸಿಪಿ ಪದ್ಮಿನಿ ಸಾಹು ಅವರು ಆರೋಪಿ ದರ್ಶನ್ ಅವರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಈ ನೋಟಿಸ್ ದರ್ಶನ್ ಗನ್ ಲೈಸೆನ್ಸ್ ಅನ್ನು ರದ್ದು ಮಾಡೋ ಬಗ್ಗೆ ಇದೆ. 7 ದಿನಗಳ ಒಳಗೆ ಸ್ಪಷ್ಟನೆ ಕೊಡುವಂತೆ ನೋಟಿಸ್ ಅಲ್ಲಿ ತಿಳಿಸಲಾಗಿದೆ. ದರ್ಶನ್ ಅವರು ಆತ್ಮರಕ್ಷಣೆಗಾಗಿ ಈ ಗನ್ ಲೈಸೆನ್ಸ್ ಅನ್ನು ತಗೊಂಡಿದ್ರು. ಇದೀಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದರ್ಶನ್ ಗನ್ಗೂ ಸಹ ಸಂಕಷ್ಟ ತಂದಿದೆ. ದರ್ಶನ್ ಅವ್ರ ಬಳಿ ಅದೊಂದು ಗನ್ ಇದೆ, ಲೈಸೆನ್ಸ್ ಇಡಗಲ್ಲ ಗನ್. ಅದು ಅಂದರೆ ಸರ್ಕಾರವೇ ಅವರಿಗೆ ಅಂಥ ಒಂದು ಪಿಸ್ತೂಲನ್ನು ಇಟ್ಕೊಳ್ಳೋಕ್ಕೆ ಅವರಿಗೆ ಅನುಮತಿಯನ್ನು ಕೊಟ್ಟಿರುತ್ತೆ. ಆದರೆ ಈಗ ದರ್ಶನ್ ಒಬ್ಬ ಕೊಲೆ ಪ್ರಕರಣದ ಆರೋಪಿ ಆಗಿರೋ ಕಾರಣಕ್ಕಾಗಿ ಈ ಗನ್ನನ್ನು ಅವ್ರು ಯಾವುದಕ್ಕಾದ್ರೂ ಬಳಸ್ಬೋದು, ಹೇಗಾದರೂ ಬಳಸ್ಬೋದು. ಆದರೆ ಬಳಸೋ ಹಾಗಿಲ್ಲ. ಅದನ್ನ ಕೇವಲ ಆತ್ಮರಕ್ಷಣೆಗಾಗಿ ಮಾತ್ರ ಈ ಗನ್ನನ್ನು ಬಳಸಬೇಕಾಗಿದೆ. ಆದರೆ ಗನ್ನು ಅಥವಾ ಪಿಸ್ತೂಲ್ ಅವ್ರ ಕೈಲಿದ್ದಾಗ ಅದನ್ನ ಹಿಡ್ಕೊಂಡು ಬೆದರಿಸಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಹಾಗಾಗಿ ಈಗ ಪೊಲೀಸ್ ಇಲಾಖೆ ಏನು ಮಾಡಿದೆ, ಇವರ ಬಳಿ ಇರ್ತಕ್ಕಂಥ ಗನ್ ಲೈಸೆನ್ಸನ್ನು ರದ್ದು ಮಾಡೋದಕ್ಕೆ ಪ್ರಕ್ರಿಯೆಯನ್ನು ಆರಂಭ ಮಾಡಿದೆ. ಕೊಲೆ ಆರೋಪಿಗೆ ಯಾಕೆ ಗನ್ ಲೈಸೆನ್ಸ್ ಬೇಕು ಅಂತೇಳಿ. ಹಾಗಾಗಿ ಅವರಿಂದ ಗನ್ನನ್ನು ವಾಪಸ್ ಪಡೆಯುವ ಸಾಧ್ಯತೆ ಇದೆ. ಬಟ್ ಈಗ ಪ್ರಕ್ರಿಯೆ ಅಂತೂ ಆರಂಭ ಆಗಿದೆ. ಇದೀಗ ದರ್ಶನ್ ಅವರ ಬಳಿ ಇರ್ತಕ್ಕಂಥ ಗನ್ ಅದು ಅವ್ರ ಹತ್ರನೇ ಉಳಿಯುತ್ತಾ ಅಥವಾ ಸರ್ಕಾರ ಅವರಿಗೆ ಕೊಟ್ಟಿರ್ತಕ್ಕಂಥ ಅನುಮತಿಯನ್ನು ವಾಪಸ್ ತಗೊಳ್ತಾ ನೋಡಬೇಕಾಗಿದೆ. ಯಾಕಂದರೆ ದರ್ಶನ್ ಅವರ ಬಳಿ ಗನ್ ಇರೋದು ಸಾಕ್ಷಿದಾರರು ಮತ್ತು ಇಂಥ ಒಬ್ಬ ವ್ಯಕ್ತಿ, ಅಂದರೆ ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿ ಆಗಿರ್ತಕ್ಕಂಥ ವ್ಯಕ್ತಿ ಗನ್ ಲೈಸೆನ್ಸ್ ಹೊಂದಿರೋದಿದೆಯಲ್ಲ, ಅದು ಹೇಗಾದರೂ ಆಗ್ಬೋದು, ಯಾವುದಕ್ಕಾದ್ರೂ ಬಳಸ್ಬೋದು ಅನ್ನುವಂಥ ಒಂದು ಅನುಮಾನ ಇದೆ. ಬಳಸೇ ಬಿಡ್ತಾರೆ ದರ್ಶನ್ ಅವರು ಅಂತ ಅಲ್ಲ. ಆದರೆ ಕೊಲೆ ಪ್ರಕರಣದ ಆರೋಪಿಯ ಬಳಿಯಲ್ಲಿ ಒಂದು ಪಿಸ್ತೂಲ್ ಇದೆ ಅಂತಂದರೆ ಅದನ್ನು ಬಳಸದೇ ಇರೋ ಸಾಧ್ಯತೆ ಇರುತ್ತಾ? ಬಳಸ್ಬೋದಾ? ಈಗ ಅವರು ಜಾಮೀನಿನ ಮೇಲೆ ಹೊರಗಿದ್ದಾರೆ ಮತ್ತು ಜಾಮೀನನ್ನು ರದ್ದು ಮಾಡುವಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸ್ತಕ್ಕಂಥ ಮೇಲ್ಮನವಿಯಲ್ಲೂ ಸಹ ಈ ಅಂಶವನ್ನು ಪ್ರಸ್ತಾಪ ಮಾಡಲಾಗಿದೆ. ಅವರೊಬ್ಬ ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದ ಸಾಕ್ಷಿಗಳನ್ನು ಬೆದರಿಸಬಹುದು, ಸಾಕ್ಷಿಗಳನ್ನು ತಿರುಚಬಹುದು ಅಂತ ಕಾರಣವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಜಾಮೀನನ್ನು ರದ್ದು ಮಾಡಲಿಕ್ಕಾಗಿನೇ. ಹಾಗಾಗಿ ಸಾಕ್ಷಿಗಳನ್ನೇ ಬೆದರಿಸ್ಬೋದು ಅಂತೇಳಿ ಅಲ್ಲಿ ಸ್ಟ್ಯಾಂಡ್ ತಗೋತಾರೆ ಅಂತಂದರೆ ಇಲ್ಲಿ ಈ ಸ್ಟ್ಯಾಂಡನ್ನು ಅವ್ರು ತಗೊಳ್ಳೇಬೇಕಲ್ಲ. ಬೆದರಿಸ್ಬೋದು ಅಂತಂದರೆ ಯಾವುದರಿಂದ ಬೆದರಿಸ್ತಾರೆ? ಅವ್ರ ಹತ್ರ ಇರೋ ಪಿಸ್ತೂಲಿಂದ ಬೆದರಿಸ್ಬೋದು. ಹಾಗಾದರೆ ಪಿಸ್ತೂಲನ್ನು ವಾಪಸ್ ತೊಗೊಳ್ಳೋಕ್ಕೆ ನೀವೇನು ಕ್ರಮ ತಗೊಂಡಿದ್ದೀರಿ ಅಂತ ಕೋರ್ಟ್ ಸಹ ಕೇಳ್ಬೋದು. ಕೇಳುತ್ತೆ ಅಂತಲ್ಲ, ಬಟ್ ಕೇಳೋ ಸಾಧ್ಯತೆ ಇದ್ದೇ ಇರುತ್ತೆ. ಹಾಗಾಗಿ ಈಗ ದರ್ಶನ್ ಅವರ ಬಳಿ ಇರ್ತಕ್ಕಂಥ ಈ ಪಿಸ್ತೂಲ್ ಗನ್ ಲೈಸೆನ್ಸ್ ಅದನ್ನು ಹಿಂಪಡಿಲಿಕ್ಕೆ ಸರ್ಕಾರ ಈಗ ಪ್ರಕ್ರಿಯೆಯನ್ನು ಆರಂಭಿಸಿದೆ.